ಅಂದರೆ 6th ಸೆಮಿಸ್ಟರ್ ಸ್ಟಾರ್ಟ್ ಆಗಿದೆ. ಅರ್ಮೇನಿಯನ್ ಕರೆನ್ಸಿ ಬಗ್ಗೆ ತಿಳಿಸ್ಕೊಡ್ತೀನಿ, ಅದೆಲ್ಲ ನೋಡೋಕ್ಕೆ ಹೇಗಿರುತ್ತೆ. ದುಡ್ಡಿದ್ರೆ ದುನಿಯಾ ಆಯಿತಾ. ಆ್ಯಂಡ್ ಮೈ ಫಸ್ಟ್ ಡೇ ಆಫ್ ಕ್ಲಾಸ್ ವಾಸ್ ಲೈಕ್ ಹಿಂಗೆಲ್ಲ ಆಗಿದೆ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಫೈನಲಿ ನಮ್ಗೆ ರಜಾ ಮುಗಿದು ಇವತ್ತು ಫೆಬ್ರವರಿ 10th ನಮಗೆ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಅಂದರೆ 3rd year 2nd ಸೆಮಿಸ್ಟರ್ ಅಂದರೆ 6th ಸೆಮಿಸ್ಟರ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಗೋಯಿಂಗ್ ವಿತ್ ಲಾಟ್ಸ್ ಆಫ್ ಓಪ್ ಆ್ಯಂಡ್ ಪಾಸಿಟಿವಿಟಿ ಆ್ಯಂಡ್ ಎಲ್ಲ ಚೆನ್ನಾಗಾಗಲಿ ಈ ಸೆಮಿಸ್ಟರ್ ಅಂತ ಕೇಳ್ಕೊಂಡು ಹೋಗ್ತಿದ್ದೀನಿ. ಬೆಳಗ್ಗೆಯಿಂದ ಏನೇನು ಮಾಡಿದ್ದೀನಿ ಅಂತ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ನೋಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಕಂಟೆಂಟ್ಸ್ ಆ್ಯಂಡ್ ಸಪೋರ್ಟ್. ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ನಾನು ಬೆಳಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಆ್ಯಂಡ್ ದೇವ್ರಿಗೆ ದೀಪ ಕೂಡ ಹಚ್ಚಿಸಿ ಆ್ಯಂಡ್ ಒಂದು ಅಪ್ಲಿಕೇಶನ್ ಕೂಡ ಹಾಕ್ತೆ. ಆ್ಯಂಡ್ ಅದಾದ ನಂತರ ನಾನು ಟಿಫನಿಗೆ ಪುಳಿಯೋಗರೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದೆ. ಆ್ಯಂಡ್ ಇಲ್ಲಿ ರೈಸ್ನ ನಾನು ಎಲೆಕ್ಟ್ರಿಕ್ ರೈಸ್ ಕುಕ್ಕರಲ್ಲಿ ಇಡ್ತಿದ್ದೀನಿ, ನಾರ್ಮಲ್ ಪ್ರೆಷರ್ ಕುಕ್ಕರಲ್ಲಿ ಇಡ್ತಿಲ್ಲ. ಯಾಕಂದರೆ ನಾನು ಜಸ್ಟ್ ಯೂಸ್ ಮಾಡೋದು ಆಫ್ ಗ್ಲಾಸ್ ಆಗಿರೋದ್ರಿಂದ ಪ್ರೆಷರ್ ಕುಕ್ಕರಲ್ಲಿ ನೀಟಾಗಿ ಆಗೋದಿಲ್ಲ. ಸೊ ಅದಕ್ಕೆ ರೈಸ್ ಕುಕ್ಕರಲ್ಲೇ ಇಡ್ತೀನಿ. ಆ್ಯಂಡ್ ಅದಾದ ನಂತರ ಪುಳಿಯೋಗರೆ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೆ. ಆ್ಯಂಡ್ ಹಾಗೆ ಮಧ್ಯದಲ್ಲಿ ನಾನು ಮಾರ್ನಿಂಗ್ ಹಾಟ್ ವಾಟರ್ ಕುಡಿಯೋದ್ರಿಂದ ಹಾಟ್ ವಾಟರ್ ಕೂಡ ಬಾಯ್ಲ್ ಮಾಡಿದೆ. ಡೈಲಿ ನಾನು ಮಾರ್ನಿಂಗ್ ಹಾಟ್ ವಾಟರ್ ವಿತ್ ಹನಿ ಜೊತೆನೇ ಸ್ಟಾರ್ಟ್ ಮಾಡೋದು. ಆ್ಯಂಡ್ ಇವಾಗ ಸಮ್ಮರ್ ಬರ್ತಿರೋದ್ರಿಂದ ತುಂಬಾ ಡಿಹೈಡ್ರೇಷನ್ ಆಗುತ್ತೆ ಆ್ಯಂಡ್ ತುಂಬಾ ನೀರು ಕುಡಿಬೇಕು. ಆ್ಯಂಡ್ ಡೈಲಿ ಮಿನಿಮಮ್ 3 ಲೀಟರ್ಸ್ ಆದರೂ ವಾಟರ್ ಕುಡಿಬೇಕು. ನಾನು ಆದಷ್ಟು ಹೈಡ್ರೇಟೆಡ್ ಆಗಿರೋಕ್ಕೆ ನೋಡ್ತಿದ್ದೀನಿ. ಸೊ ನಾನು ಜಾಸ್ತಿ ವಾಟರ್ನ ಕನ್ಸ್ಯೂಮ್ ಮಾಡ್ತೀನಿ. ನೀವು ಅಷ್ಟೇ ಜಾಸ್ತಿ ವಾಟರ್ ಕುಡೀರಿ. ಸೊ ಆವಾಗ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಗೈಸ್, ವೆದರು ಲೈಕ್ ಬಿಸಿನೂ ಇದೆ ಚಳಿನೂ ಇದೆ, ಆ ಥರ ಇದೆ. ಅಂದರೆ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಿದೆ, ಸೊ ಚಳಿ ಏನು ಅಷ್ಟಿರಲ್ಲ. ಆ್ಯಂಡ್ ನಾನು ಈ ಒಂದು ವಿಡಿಯೋದಲ್ಲಿ ಅರ್ಮೇನಿಯನ್ ಕರೆನ್ಸಿ ಬಗ್ಗೆ ತಿಳಿಸ್ಕೊಡ್ತೀನಿ, ಅದೆಲ್ಲ ನೋಡೋಕ್ಕೆ ಹೇಗಿರುತ್ತೆ ಆ್ಯಂಡ್ ಎಷ್ಟೆಷ್ಟು ಲೈಕ್ ಡ್ರಾಮ್ಸ್ ಅಂತ ಕರಿತೀವಿ ನಾವು ಅರ್ಮೇನಿಯಾದಲ್ಲಿ, ಅಷ್ಟಕ್ಕೆ ಎಷ್ಟು ರೂಪಾಯಿ ಆಗುತ್ತೆ ಅದೆಲ್ಲ ತಿಳಿಸ್ಕೊಡ್ತೀನಿ. ಗೈಸ್, ನನ್ನ ಇವತ್ತಿನ ಔಟ್ಫಿಟ್ ನೋಡಿ, ಜಾಕೆಟ್ ಬಿಟ್ಬಿಡಿ, ಒಳಗಡೆ ಒಂದು ಶರ್ಟು ಮತ್ತು ಕೆಳಗಡೆ ಪ್ಯಾರಾಚೂಟ್ ಪ್ಯಾಂಟ್ ಹಾಕಿದ್ದೀನಿ. ಫೈನಲಿ ಏರ್ ಕಟ್ ಮಾಡಿಸ್ಬಿಟ್ಟಿದ್ದಾನೆ. ಹೊಸ ಸ್ಟೂಡೆಂಟಾ? ಹಾಯ್, ನನ್ನ ಹೆಸರು ಮೌಲ್ಯ ಅಂತ. ಹಾಯ್ ಮಾಡು ನನ್ನ ಬ್ಲಾಗಿಗೆ, ನಮಸ್ಕಾರ ಮಾಡು. ಎಷ್ಟು ಫುಲ್ ಸೀರಿಯಸ್ ಆಗಿಬಿಟ್ಟಿದ್ದಾನೆ. ಏನು ಹೇಳ್ತೇನೆ ನನ್ನ ಬ್ಲಾಗಿಗೆ, ಏನು ಹೇಳ್ತೇನೆ ನನ್ನ ಬ್ಲಾಗಿಗೆ ಅಂದೆ. ಏಯ್, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಗೈಸ್, ಆಫ್ಟರ್ ಮೆನಿ ಡೇಸ್ ನಾನು ವೈಟ್ ಕೋಟ್ ಹಾಕೊತಿದ್ದೀನಿ. ಎಷ್ಟು ಸೌಂಡ್ ಕಡಿಮೆ ಇಡು. ಎಷ್ಟು Oh my God, look at how focused. I mean, when you are that spectacular. ಫೈನಲ್ ಕೃತಿ ಕ್ಲಾಸ್. No words. No words. ನೀನೇ ಹೇಳು. ಬಾಕ್ಸ್ ತಂದಿದ್ದಾಳೆ ಪುಳಿಯೋಗರೆ, ಅದು ತಿಂತಿದ್ವಿ. ಕ್ಲಾಸ್ ಫಸ್ಟ್ ಫಾರ್ಮಕಾಲಜಿ ಇತ್ತು, ಸೆಕೆಂಡ್ ಪ್ಯಾಥೋ ಅನಾಟಮಿ ಇತ್ತು. ಡಿಫ್ರೆಂಟ್ ಟೀಚರ್. ಫಸ್ಟ್ ಪೀರಿಯಡ್ ಚೆನ್ನಾಗಿತ್ತು. ಹಾಂ, ಅದು ಫಸ್ಟ್ ಪೀರಿಯಡ್ ನಮ್ಮ ಫಾರ್ಮಕಾಲಜಿ ಕ್ಲಾಸ್ ಯಾವಾಗೂ ಚೆನ್ನಾಗಿರ್ತಿತ್ತು. ಅದೇ ಸರಿ ಹೋಗುತ್ತೆ ಹೋಗ್ತಾ ಹೋಗ್ತಾ ಎಲ್ಲ. ನ್ಯೂ ಟೀಚರ್ ಅಲ್ಲ ಇವಾಗ. ಆಮೇಲೆ ನಮಗೆ ಇವತ್ತು 4 ಕ್ಲಾಸ್ ಇದೆ, ಸೃಷ್ಟಿಯವ್ರು ಬರೀ 2 ಕ್ಲಾಸ್. ಮೋಸ ಮಾಡಿದ್ರು ನಾನು. ಎಂಥ ಮೋಸ ಗಾಯ್ಸ್, ಎಂಥ ಈ ಕ್ಯಾಂಟೀನಿಗೆ ಹೋದರೆ ಬರೀ ಪೆರಾಸ್ಕಿ ಬನ್ನೇ ಸಿಗುತ್ತೆ, ಅದಕ್ಕೇನೆ ಮನೆಯಿಂದನೇ ಬಾಕ್ಸ್ ತಂದಿದ್ದೀನಿ ಗೈಸ್. ಗೈಸ್, ಕ್ಲಾಸಲ್ಲಿ ಇದ್ದೀವಿ ಗೈಸ್, ಇವಾಗ ಬ್ರೇಕ್ ಇದೆ ಗೈಸ್. ಎಷ್ಟು ಝೂಮ್ ಮಾಡಿದೆ. ಸಕ್ಸಸ್ಫುಲಿ ಕಂಪ್ಲೀಟೆಡ್ 3 ಕ್ಲಾಸಸ್, ಇನ್ನೂ 1 ಕ್ಲಾಸ್ ಇದೆ. ಇದನ್ನು ಮುಗಿಸ್ಬಿಟ್ಟು ನಾನಂತೂ ಬಿಟ್ಟರೆ ಓಡ್ಬಿಡ್ತೀನಿ ಗೈಸ್ ಮನೆಗೆ. ಓ ಮೈ ಗಾಡ್. ಯಶೋ ಹೆಂಗನ್ನಿಸ್ತು, ಹೆಂಗಿತ್ತು ಕ್ಲಾಸು?
ಈ ಅಮ್ಮ ಕ್ಲಾಸ್ ಕೇಳಬೇಕಂದ್ರೆ ಹಾಂ ಪೆಪೆ ಮೂವಿ ನೋಡು ಗೊತ್ತಾಗುತ್ತೆ. ಅಜ್ಜಿ ಸ್ಲೋ ಮಾಡ್ತಾಳೆ ಅಂತ ಜೋರಾಗಿ ಹೇಳು. ಏನು ಜೋರಾಗಿ ಹೇಳ್ತಾರೆ ಹಿಕ ಹೊಡಿತಾರೆ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಫೈನಲಿ ಕ್ಲಾಸ್ ಎಲ್ಲ ಮುಗೀತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಸಿಟಿ ಮಾಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಂತಕ್ಕೆ ಅಂದರೆ ವಾಷಿಂಗ್ ಪೌಡರ್ ನಿರ್ಮಾ ಸರ್ಫ್ ಖಾಲಿ ಆಗಿತ್ತು ವಾಷಿಂಗ್ ಮಿಷಿನ್ಗೆ, ಅದಕ್ಕೆ ತಗೊಂಡು ಹಂಗೆ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಮೈ ಫಸ್ಟ್ ಡೇ ಆಫ್ ಕ್ಲಾಸ್ ವಾಸ್ ಲೈಕ್ ಹೆಕ್ಟಿಕ್. ಅಂದರೆ ಪ್ಯಾಥೋ ಅನಾಟಮಿಯಿಂದ ಆ ಥರ ಫೀಲ್ ಆಯಿತು. 2 ಕ್ಲಾಸ್ ಇತ್ತು ಪ್ಯಾಥೋ ಅನಾಟಮಿ. ದೇವ ನನಗೆ ಅದು ಸಡನ್ನಾಗಿ ಇಷ್ಟು ದಿನ ಗ್ಯಾಪ್ ಇಟ್ಬಿಟ್ಟು ಸಡನ್ನಾಗಿ ರುಬ್ಬಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಲ್ಲ ಫುಲ್. ನೋಡಿ ನಮ್ಮ ಕೃಚಿ ಹ್ಯಾನ ಹೇಳ್ತಿದ್ದಾಳೆ ಜೀವನ ಕಷ್ಟ ಗಾಯ್ಸ್. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡ್ತದೆ ಅಂತ. ಸೊ ಇವಾಗ ಸಿಟಿ ಮಾಲ್ಗೆ ಹೋಗೋಣ ಬನ್ನಿ ಗೈಸ್. ನಾವು ಸಿಟಿ ಮಾಲಿಗೆ ಬಂದ್ವಿ. ಆ್ಯಂಡ್ ಏನಂದರೆ ತರಕಾರಿ ರೈಟ್ ನೋಡ್ತಿದ್ರೆ ಎಲ್ಲ ಗಗನಕ್ಕೇರಿದೆ. ಪುನಃ ಎವ್ರಿಥಿಂಗ್ ಇಸ್ ಪಿಸ್ಸಿಂಗ್ ಅಸ್ ಆಫ್ ಫುಲ್ಲು. ಹೆಂಗಿದೆ ಗೊತ್ತಾ, ಇದು ಎಲ್ಲ ಫುಲ್ ಜಾಸ್ತಿ ಆಗೈತೆ, ಫುಲ್ ಅದಕ್ಕಿಂತ ಜಾಸ್ತಿ. ಲೈಕ್ 2 ಬ್ರಿಂಜಾಲ್ಸಿಗೆಲ್ಲ 200 ರುಪೀಸ್ 300 ರುಪೀಸ್ ಆಗೈತೆ. ಆಮೇಲೆ ಇನ್ನೇನು ಚಿಲ್ಲಿ KG ಬಂದು 500 ರುಪೀಸ್ ಹಿಂಗೆಲ್ಲ ಆಗಿದೆ ಗೈಸ್. ಯಾವ ಥರ ಇದೆಯಾ ಟೊಮೆಟೊ ಥರ ಹೇಳಂತೆ. ಸೊ ಗೈಸ್ ಒನ್ ಆಫ್ ದ ಸ್ಟ್ರೆಸ್ ರಿಲ್ಯಾಕ್ಸರ್, ಅದಕ್ಕೆ ಐಸ್ ಕ್ರೀಮ್ ತಿಂತಿದ್ದೀವಿ ಗೈಸ್. ಸಣ್ಣಡಿ ನನಗೆ ಕಿಸ್ ಕೊಡ್ತಿದ್ದೆ. ನಾನು ಟೊಮೆಟೊ ಇಲ್ಲಿ ಚರ್ಚ್ ಮುಂದೆ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಿದ್ದೀವಿ. ತಿನ್ಬಾರ್ದು ಅಂತಲ್ಲ ಹೇಳ್ತಿದ್ದೀನಿ, ಇಲ್ಲಿ ಕೂತ್ಕೊಂಡು ತಿಂತಿದ್ದೀನಿ ಅಂತ. ಓಕೆ ಗೈಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ನಾನು ಬೇಗ ಮನೆಗೆ ಬಂದೆ. ಆ್ಯಂಡ್ ನಾನು ಹೇಳಿದ್ದೆ ಅಲ್ವಾ ಅರ್ಮೇನಿಯನ್ ಕರೆನ್ಸಿನ ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಅಂತ. ಸೊ ಅದಕ್ಕೆ ನಾನೆಲ್ಲ ನೋಟ್ ಇಟ್ಕೊಂಡು ಕಾಯ್ತಿದ್ದೀನಿ ಯಾವ ಥರ ಇರುತ್ತೆ ಅಂತ. ಫಸ್ಟ್ ಆಫ್ ಆಲ್ ಅರ್ಮೇನಿಯನ್ ಕರೆನ್ಸಿನ ನಾವೇನಂತ ಕರಿತೀವಿ ಅಂದರೆ ಡ್ರಾಮ್ಸ್ ಅಂತ ಕರಿತೀವಿ. ಇವಾಗ ಇಂಡಿಯಾದಲ್ಲಿ ರುಪಿ ಅಂತ ಹೆಂಗೆ ಕರಿತೀವಿ ಅದೇ ಥರ ಅರ್ಮೇನಿಯಾದಲ್ಲಿ ಡ್ರಾಮ್ಸ್ ಅಂತ ಕರಿತೀವಿ. ಸೊ ಅದು ಹೆಂಗೆ ಇವಾಗ ಇಂಡಿಯನ್ ಮನಿಗೆ ಅರ್ಮೇನಿಯನ್ ಮನಿಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದರೆ, ಅರ್ಮೇನಿಯಾ ಮನಿ ಅಂದರೆ ಇಂಡಿಯನ್ 1 ರುಪಿ ಲೈಕ್ ಅರ್ಮೇನಿಯನ್ 1 ಡ್ರಾಮ್ ಈಸ್ ಈಕ್ವಲ್ ಟು ಇಂಡಿಯನ್ದು 0.21 ಇಲ್ಲ ಅಂದರೆ 22 ಪೈಸಾ ಬರುತ್ತೆ. ಅಂದರೆ 1,000 ರೂಪಾಯಿಗೆ ಅರ್ಮೇನಿಯಾದಲ್ಲಿ ನಮಗೆ 5,000 ಡ್ರಾಮ್ಸ್ ಬರುತ್ತೆ. ನಿಜವಾಗ ಅಂದರೆ ಅಪ್ರಾಕ್ಸಿಮೇಟ್ಲಿ 5,000 ಡ್ರಾಮ್ ಬರುತ್ತೆ. ಸೊ ಇಲ್ಲಿ ಎಷ್ಟೊಂದು ಕರೆನ್ಸಿಗಳಿದೆ ಅಂದರೆ ಎಷ್ಟು ನಮ್ಮ ಥರ ಈಗ ನಾವು ಗಾಂಧೀಜಿ ಫೋಟೋ ಇರುತ್ತೆ ಇದ್ರ ಮೇಲೆ ನೋಟ್ಸ್ ಮೇಲೆ. ಇಲ್ಲಿ ತುಂಬ ಜನ ಫ್ರೀಡಮ್ ಫೈಟರ್ಸ್ ಇರೋದ್ರಿಂದ ತುಂಬ ಜನದ ಫೋಟೋಗಳಿರುತ್ತೆ. ಸೊ ಇವಾಗ ನಾನು ಫಸ್ಟು ಹೈಯೆಸ್ಟ್ ಅಮೌಂಟಿಂದ ಬರ್ತೀನಿ. ಸೊ ಫಸ್ಟ್ ಬಂದು 20,000 ಡ್ರಾಮ್ ಇದು. ಸೊ ಅಂದರೆ ಅರ್ಮೇನಿಯಾದಲ್ಲಿ 20,000 ಡ್ರಾಮ್ ಅಂದರೆ ಇಂಡಿಯಾದಲ್ಲಿ ನಿಯರ್ಲಿ 4,000 ರುಪೀಸ್ ಬರುತ್ತೆ. ಹೆಚ್ಚು ಕಮ್ಮಿ 4,000 ರುಪೀಸ್. ನೋಡಿ ಹೇಗಿದೆ. ಅದಾದಮೇಲೆ ನೆಕ್ಸ್ಟ್ ಬರೋದು ನೋಟು 10,000 ಡ್ರಾಮ್. 10,000 ಡ್ರಾಮ್ ಅಂದರೆ ಇಂಡಿಯನ್ ರುಪೀಲಿ ನಿಯರ್ಲಿ 2,000 ರುಪೀಸ್ ಬರುತ್ತೆ. ಆ್ಯಂಡ್ ಅದಾದಮೇಲೆ 5,000 ಡ್ರಾಮ್ ಅಂದರೆ ನಿಯರ್ಲಿ 1,000 ರೂಪಾಯಿ. ಸೊ ಇದು ನೀವು ನೋಡ್ತಿರ್ಬೋದು ಎಲ್ಲದರಲ್ಲೂ ಒಂದೇ ಫೋಟೋ ಇಲ್ಲವೇ ಇಲ್ಲ, ಅವ್ರದ್ದು ಬೇರೆ ಫ್ರೀಡಮ್ ಫೈಟರ್ಸ್ ಫೋಟೋಗಳಿದೆ. ಆ್ಯಂಡ್ ಅದಾದಮೇಲೆ 1,000 ಡ್ರಾಮ್ ಅಂದರೆ ಇಂಡಿಯನ್ ರುಪಿಯಲ್ಲಿ 200 ರುಪೀಸ್ ನಿಯರ್ಲಿ. ಸೊ ಇಷ್ಟಿದೆ. ಅದಾದಮೇಲೆ ಕಾಯಿನ್ಸ್ ಇದೆ. ಸೊ ಇಲ್ಲಿ ಕಾಯಿನ್ಸ್ ತುಂಬ ಕ್ರೇಜಿ ಆಗಿದೆ ಗೈಸ್. ಅಂದರೆ ಇವಾಗ ನಮ್ಮಲ್ಲಿ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಅಂತ ಕಾಯಿನ್ಸ್ ಐತೆ. ಇಲ್ಲಿ ನೋಡಿದ್ರೆ ಹೆಂಗಿದೆ ಅಂದರೆ 500 ಡ್ರಾಮ್ ಇದು ಕಾಯಿನ್. ಸೊ ಇದು 500 ಡ್ರಾಮ್ ಅಂದರೆ ಇಂಡಿಯಾನಲ್ಲಿ ಇದು 100 ರುಪೀಸ್, ನಿಯರ್ಲಿ 100 ರುಪೀಸ್. ಅದಾದಮೇಲೆ 200 ಡ್ರಾಮ್ ಕಾಯಿನ್ ಅಂದರೆ ಇಂಡಿಯನ್ ರುಪಿಯಲ್ಲಿ ಎಷ್ಟು 40 ರುಪೀಸ್ ನಿಯರ್ಲಿ. ಅದಾದಮೇಲೆ ನಮಗೆ 100 ಡ್ರಾಮ್ ಕಾಯಿನ್ ಇದೆ, ಇಂಡಿಯನ್ ರುಪಿಯಲ್ಲಿ 20 ರುಪೀಸು. ಬಟ್ ನನ್ನ ಹತ್ರ ಇವಾಗ ಕಾಯಿನ್ ಇಲ್ಲ ತೋರ್ಸೋಕ್ಕೆ, ನಾನು ಫೋಟೋ ಹಾಕ್ತೀನಿ.
ಆ್ಯಂಡ್ ಇದು 50 ಡ್ರಾಮ್ ಅಂದರೆ 10 ರೂಪಾಯಿ. ಆ್ಯಂಡ್ ಅದಾದಮೇಲೆ 20 ಡ್ರಾಮ್ ಇದು ಅಂದರೆ ಎಷ್ಟು ಬರುತ್ತೆ ಗೊತ್ತಾ, 4 ರೂಪಾಯಿ ಬರುತ್ತೆ. ಹಬ್ಬ 4-5 ರೂಪಾಯಿ ಬರುತ್ತೆ. ಆ್ಯಂಡ್ ಇದು 10 ಡ್ರಾಮ್, ಇದು ಎಷ್ಟಂದರೆ 2 ರೂಪಾಯಿ ಬರುತ್ತೆ ಆಯಿತಾ. ಸೊ ಇಷ್ಟು ಕಾಯಿನ್ಸ್ ಇರೋದು, ಇದು ಅರ್ಮೇನಿಯನ್ ಕರೆನ್ಸಿ. ನೋಡಿ ಹೇಗಿದೆ ಅಂತ, ದುಡ್ಡಿದ್ರೆ ದುನಿಯಾ ಆಯಿತಾ. ಸೊ ಅದೇ 100 ಗ್ರಾಮ್ ಒಂದು ಮಿಸ್ಸಿಂಗ್ ಇದೆ ನನ್ನ ಹತ್ರ. ಸೊ ಇಷ್ಟು ಕಾಯಿನ್ಸು, ಇಷ್ಟು ನೀವು ಎಷ್ಟು ಇವಾಗ ಲೈಕ್ ನಾನು 50,000 ಡ್ರಾಮ್ಸ್ನ ಡ್ರಾ ಮಾಡ್ತೀನಿ ಅಂತಂದ್ರೂ ನಮಗೆ 20, 20, 10 ಆ ಥರ ನೋಟ್ಸ್ ಬರುತ್ತೆ. ಇಷ್ಟು ಕಾಯಿನ್ಸ್. ಇದನ್ನು ನಾನು ಇಂಟ್ರಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಫೈನಲಿ. ಆ್ಯಂಡ್ ಗೈಸ್, ಅರ್ಮೇನಿಯನ್ ಕರೆನ್ಸಿ ಬಂದು ಡ್ರಾಮ್ಸ್ ಅಂತ ಕರಿತೀವಿ, ಆ್ಯಂಡ್ ದುಬೈಯಲ್ಲಿ ದಿರಾಮ್ಸ್ ಅಂತ ಕರೀತಾರೆ. ಸೊ ಎರಡನ್ನೂ ಕನ್ಫ್ಯೂಸ್ ಮಾಡ್ಕೊಬೇಡಿ. ಆ್ಯಂಡ್ ದಿರಾಮ್ಸ್ ರೇಟ್ ತುಂಬಾ ಜಾಸ್ತಿ ಇದೆ, ಆ್ಯಂಡ್ ಅರ್ಮೇನಿಯನ್ ಡ್ರಾಮ್ಸ್ ಬಂದು ಇಂಡಿಯನ್ ರುಪಿಗೆ ಕಡಿಮೆ ರೇಟ್ ಬರುತ್ತೆ. ಸೊ ಅದೇ ಲೈಕ್ ಚೀಪೆಸ್ಟ್ ಕಂಟ್ರಿ ಅಂತ, ಓದೋದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ ಆ್ಯಕ್ಚುಲಿ, ಅಂದರೆ ಪ್ರೈಸ್ ಎಲ್ಲ ಕಡಿಮೆ ಇರುತ್ತೆ. ಬಟ್ ಇಂಡಿಯನ್ ರುಪಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ, ಬಟ್ ಇಲ್ಲೆಲ್ಲ ಹೊರಗಡೆ ನಾವೇನೋ ತೊಗೊಂಡ್ರು ಅದಕ್ಕೆಲ್ಲ ಜಾಸ್ತಿನೇ ದುಡ್ಡಿದೆ. ಬಟ್ ಅಂದರೆ ಬೇರೆ ಕಂಟ್ರಿಗೆ ಲೈಕ್ ಅರ್ಮೇನಿಯಾ ಬಿಟ್ಟು ಬೇರೆ ಲೈಕ್ ರಷ್ಯಾ, ಲೈಕ್ US ಆ ಥರ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಕಡಿಮೆ. ಸೊ ನೀವು ಯಾರಾದರೂ ಅರ್ಮೇನಿಯಾನ ಪ್ರಿಫರ್ ಮಾಡ್ತಿದ್ರೆ ಓದೋದಕ್ಕೆ, ನೋ ವರೀಸ್ ಮಾಡ್ಬೋದು. ಆ್ಯಂಡ್ ಒಳ್ಳೊಳ್ಳೆ ಯೂನಿವರ್ಸಿಟೀಸ್ ಕೂಡ ಇದೆ. ಸೊ ಗೈಸ್, ಈ ಒಂದು ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ನಮ್ಮ ಅಪ್ಕಮಿಂಗ್ ಡೇಸಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ವ್ಲಾಗ್ ಬರ್ತಿದೆ. ನಾವು ತುಂಬಾ ಇಂಟ್ರೆಸ್ಟಿಂಗ್ ಟ್ರಿಪ್ನ ಪ್ಲ್ಯಾನ್ ಮಾಡ್ತಿದ್ದೀವಿ ನೆಕ್ಸ್ಟ್ ವೀಕಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಆ್ಯಂಡ್ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲಾಟ್ಸ್ ಆಫ್ ಲವ್.